ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ನ್ಯೂಸ್ಗಳಿಗೆ ಸ್ವಾಗತ. ಮೊದಲನೇದಾಗಿ BCB ವರ್ಸಸ್ BCCI ಶೀತಲ ಸಮರ ಇನ್ನೂ ಮುಂದುವರೆದಿದೆ ಅಂತ ಹೇಳ್ಬೋದು. ಮುಸ್ತಿಕ್ವಾರ್ ರೆಹಮಾನ್ ಅವ್ರನ್ನ KKR ತಂಡದಿಂದ ಬಿಟ್ಟಿಗಾಗಿ ಅವರು ಫಸ್ಟು ನಮಗೆ ಬೇರೆ ಲೊಕೇಶನ್ ಬೇಕು, ನೆಕ್ಸ್ಟ್ 2020 ವರ್ಲ್ಡ್ ಕಪ್ಗೆ ಶ್ರೀಲಂಕಾ ಬೇಕು ಅಂದಿದ್ರು. ಅವ್ರದ್ದು 4 ಮ್ಯಾಚ್ ಇತ್ತು ಇಂಡಿಯಾದಲ್ಲಿ. ಈಗ 35ರಿಂದ 31 ಬರುತ್ತೆ ಇಂಡಿಯನ್ ಹೋಸ್ಟು. ಶ್ರೀಲಂಕಾದ 20ರಿಂದ 24 ಹೋಗುತ್ತೆ. ಎಲ್ಲ ಬಾಂಗ್ಲಾದೇಶ್ ಮ್ಯಾಚಸ್ ಎಲ್ಲರೂ ಶ್ರೀಲಂಕಾಕ್ಕೆ ಮೂವ್ ಆದರೆ, ಪ್ಲಸ್ ಅವರು IPL ಬ್ರಾಡ್ಕಾಸ್ಟ್ ಮಾತ್ರ ಕೂಡ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಗೆ ಮುಂದುವರೆದಾಗಿ ನಾವು ಅವರ ಅಂಪೈರ್ ಒಬ್ಬರನ್ನ ನಾವು ICC ಟೂರ್ನಮೆಂಟಿಗೆ ಕಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇದೆಲ್ಲ ಹೋಗಿ ನಿಲ್ಲತ್ತೆ ಅಂತ. ಎರಡನೇದಾಗಿ ಇವತ್ತು ಆ್ಯಶಸ್ನ 3ನೇ ದಿನ ಮುಕ್ತಾಯ ಆಯಿತು. 5ನೇ ಟೆಸ್ಟು ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾದು. ಇಲ್ಲಿ ನಿನ್ನೆ 2 ವಿಕೆಟ್ಗೆ 160 ರನ್ನಿಂದ ದಿನ ಅಂತ್ಯ ಆಗಿತ್ತು. ಇವತ್ತು ದಿನ ಆರಂಭ ಮಾಡಿದ ತ್ರಿವೇಸರ್ದವರು 91 ರನ್ ಹೊಡೆದು ನಾಟ್ ಔಟ್ ಆಗಿದ್ರು ನಿನ್ನೆ. ಇವತ್ತು ಅವ್ರು ಸೆಂಚುರಿ ಕಂಪ್ಲೀಟ್ ಮಾಡಿ 163 ರನ್ಸ್ಗೆ ಔಟ್ ಆದರು. ಇದು ವಿಶೇಷ ಅಂದರೆ ಕೇವಲ 166 ಬಾಲ್ಗೆ ಇವರು ಈ ರನ್ ಹೊಡೆದ್ರು. ಹಾಗೆ ಇದು ಅವ್ರದ್ದು 12ನೇ ಸೆಂಚುರಿ ಆಗಿತ್ತು. ಇನ್ನು ಮಿಚೆಲ್ ನೆಸ್ಸರ್ ಅವರು ಒಂದು ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್ ಕೊಟ್ಟರು ಅಂತ ಹೇಳ್ಬೋದು. 24 ರನ್ ಹೊಡೆದ್ರು ನೈಟ್ ವಾಚ್ಮ್ಯಾನ್ ಆಗಿ. ಹಾಗೆ ಸ್ಟೀವನ್ ಸ್ಮಿತ್ ಅವರು 129 ರನ್ ಹೊಡೆದು ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಇದು ಅವರ 37ನೇ ಸೆಂಚುರಿ ಕೂಡ ಆಗಿದೆ. ಒಂದು ಉತ್ತಮ ಫಾರ್ಮಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಮ್ಯಾಚ್ ಆಗಿರೋ ಉಸ್ಮಾನ್ ಖವಾಜ್ ಅವರು ಕೇವಲ 17 ರನ್ನಿಗೆ ಔಟ್ ಆದರು. ಹಾಗೆ ಎಲ್ಎಸ್ ಕ್ಯಾರಿ ಅವರು 16, ಕ್ಯಾಮರನ್ ಗ್ರೀನ್ ಅವರು 37ಕ್ಕೆ ಔಟ್ ಆದರು. ಇನ್ನು ಬೇವು ವೆಬ್ಸ್ಟರ್ಸ್ ಅವರು 58 ಬಾಲಿಗೆ 42 ರನ್ ಹೊಡೆದು ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಒಂದು ಉತ್ತಮವಾದ ರನ್ ರೇಟ್ ಅಂದರೆ 4.18 ರನ್ ರೇಟಲ್ಲಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಹಾಗೆ ಇನ್ನು ಬಾಲಿಂಗ್ನಲ್ಲಿ ಬ್ರ್ಯಾಡನ್ ಕ್ರೀಸ್ ಅವರು 3 ವಿಕೆಟ್, ಬೆನ್ ಸ್ಟೋಕ್ಸ್ ಅವರು 2 ವಿಕೆಟ್, ಜೋಸ್ ಟಂಗ್ ಹಾಗೂ ಜಾಕಬ್ ಬೀತಲ್ ಅವರು ತಲಾ 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಈಗ ಇನ್ನು 2 ದಿನ ಉಳ್ಕೊಂಡಿದೆ. ಇನ್ನು ಆಸ್ಟ್ರೇಲಿಯಾ ಅವರು 134 ರನ್ ಲೀಡಲ್ಲಿದ್ದಾರೆ. ಸೊ ಈಗ ಒಂದು ಆಸ್ಟ್ರೇಲಿಯಾದ ಕಡೆ ಮ್ಯಾಚ್ ವಾಲ್ತಾ ಇದೆ ಅಂತ ಹೇಳ್ಬೋದು. ನೋಡೋಣ ಈ ಪಂದ್ಯ ಹೇಗೆ ಹೋಗುತ್ತೆ ಅಂತ. ಕೊನೆಯ ಪಂದ್ಯ ಆಲ್ರೆಡಿ ಆಸ್ಟ್ರೇಲಿಯಾ 3-1 ಲೀಡಲ್ಲಿದ್ದಾರೆ ಈ ಸೀರೀಸು. ನೆಕ್ಸ್ಟು ನಿನ್ನೆ ಇಂಡಿಯಾ ಅಂಡರ್-19 ವರ್ಸಸ್ ಸೌತ್ ಆಫ್ರಿಕಾ ಅಂಡರ್-19 ಮ್ಯಾಚ್ ನಡೀತು. ಇದರಲ್ಲಿ ಸೌತ್ ಆಫ್ರಿಕಾ ಅಂಡರ್-19 ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಂಡ್ರು. ಇದು ಸೌತ್ ಆಫ್ರಿಕಾದಲ್ಲಿ ನಡೀತಿರೋದು. 49.3 ಓವರ್ಗಳಲ್ಲಿ 245 ರನ್ನಿಗೆ ಆಲ್ಔಟ್ ಆದರು. ಅವ್ರ ಕಡೆ ಜೇಸನ್ ರೋವೆಲ್ಸನ್ ಅವರು 114 ರನ್ ಹೊಡೆದ್ರು. ಇನ್ನು ಇಂಡಿಯಾದ ಪರ ಕಿಶನ್ ಕುಮಾರ್ ಸಿಂಗ್ ಅವರು 4 ವಿಕೆಟ್ ತಗೊಂಡ್ರು. ಇನ್ನು ಬ್ಯಾಟಿಂಗ್ ಬಂದ ಇಂಡಿಯಾ ಅವರು 23.3 ಓವರ್ಗಳಲ್ಲಿ 176 ರನ್ ಹೊಡೆದು 2 ವಿಕೆಟ್ ಕಳ್ಕೊಂಡ್ರು. ಇದನ್ನು ಟಾರ್ಗೆಟ್ನ ಚೇಸ್ ಮಾಡೋದು ಅನ್ಬೋದು. ಇದು ಏನಕ್ಕೆ ಟಾರ್ಗೆಟ್ ಕಮ್ಮಿ ಆಯಿತು ಅಂದರೆ ಮಳೆ ಬಂದ ಕಾರಣ ಅವಾಗವಾಗ ಡರ್ಕತ್ ಲೂಯಿಸ್ ಪ್ರಕಾರ ರನ್ ಕಮ್ಮಿ ಆಗ್ತಿತ್ತು. ಆದರೆ ವೈಭವ್ ಸೂರ್ಯವಂಶಿ ಅವರು 24 ಬಾಲಿಗೆ 68 ರನ್ ಹೊಡೆದು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ತಗೊಂಡ್ರು. ಇದು ಅತ್ಯುತ್ತಮವಾದ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತಲೇ ಹೇಳ್ಬೋದು. ಇನ್ನು ವೇದಾಂತ್ ತ್ರಿವೇದಿ ಅವರು ಔಟ್ ಆಗದೆ 31, ಬಿಗ್ನಾ ಕುಂದು ಅವರು ಔಟ್ ಆಗದೆ 48 ರನ್ ಕೂಡ ಹೊಡೆದ್ರು. ಹಾಗೆ ಇವತ್ತು ಬಿಗ್ ಬ್ಯಾಶ್ ಮ್ಯಾಚ್ ಇತ್ತು. ಅಡಿಲೇಡ್ ಸ್ಟ್ರೈಕರ್ ವರ್ಸಸ್ ಸಿಡ್ನಿ ಥಂಡರ್ 25ನೇ ಮ್ಯಾಚ್ ಇದ್ದಿದ್ದು. ಇದು ಸಿಡ್ನಿ ಥಂಡರ್ ಅವರು ಟಾಸ್ ವಿನ್ ಆಗಿ ಬಾಲಿಂಗನ್ನು ತೆಗೆದುಕೊಂಡಿದ್ರು. ಇದು ಅಡಿಲೇಡ್ ಓವಲಲ್ಲಿ ಇದ್ದಿದ್ದು ಮ್ಯಾಚು. ಇನ್ನು ಬ್ಯಾಟಿಂಗ್ ಬಂದ ಅಡಿಲೇಡ್ ಸ್ಟ್ರೈಕರ್ಸ್ ಅವರು 20 ಓವರ್ಗಳಲ್ಲಿ 165 ರನ್ನಿಗೆ 8 ವಿಕೆಟ್ ಕಳ್ಕೊಂಡು ಒಂದು ಉತ್ತಮವಾದ ಸ್ಕೋರನ್ನೇ ಹೊಡೆದ್ರು ಅಂತ ಹೇಳ್ಬೋದು. ಎಲ್ಲ ಮಾಧ್ಯಮ ಕ್ರಮಕದಲ್ಲಿ ಎಲ್ಲ ಉತ್ತಮವಾಗಿ ಬ್ಯಾಟಿಂಗ್ ಪ್ರದರ್ಶನ ಬಂದು ಲ್ಯಾಮ್ ಸ್ಕಾಟ್ ಅವರು ನಾಟ್ ಔಟ್ ಆಗದೆ 49 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ವೆಸ್ ಅಗರ್ ಅವರು 3 ವಿಕೆಟ್, ಹಾಗೆ ಆ್ಯಂಡ್ರ್ಯೂ ಅವರು 2 ವಿಕೆಟ್ ತೊಗೊಂಡಿದ್ರು. ಇನ್ನು ಚೇಸಿಂಗ್ ಬೆನ್ನತ್ತಿದ ಸಿಡ್ನಿ ಥಂಡರ್ ಅವರು 20 ಓವರ್ಗಳಲ್ಲಿ 159 ರನ್ಗೆ 7 ವಿಕೆಟ್ ಕಳ್ಕೊಂಡು ಆ ಚೇಸಿಂಗ್ನ ಬೆನ್ನತ್ತಲು ವಿಫಲ ಆದರು. ಅಡಿಲೇಡ್ ಸ್ಟ್ರೈಕರ್ಸ್ ಅವರು 6 ರನ್ನಿಂದ ಈ ಮ್ಯಾಚನ್ನು ಗೆದ್ದರು. ಇನ್ನು ಉತ್ತಮವಾದ ಒಂದು ಆರಂಭವನ್ನೇ ಪಡೆದಿತ್ತು ಸಿಡ್ನಿ ಥಂಡರ್ ಅವರು. ಮ್ಯಾಥ್ಯೂ ಗೀಗ್ಸ್ ಅವರು 33 ಬಾಲಿಂಗ್ 43, ಹಾಗೆ ಡೇವಿಡ್ ವಾರ್ನರ್ ಅವರು ಕ್ಯಾಪ್ಟನ್ 51 ಬಾಲಿಗೆ 67 ಹೊಡೆದಿದ್ರು. ಆದರೆ ಮಿಡ್ಲ್ ಆರ್ಡ್ರಲ್ಲಿ ಯಾರಿಂದನೂ ಅಷ್ಟೊಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ನಿಕ್ ಮ್ಯಾಡಿನ್ಸನ್ ಅವರು ಕೇವಲ 14 ಬಾಲಿಗೆ 21 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಜಿಮ್ಮಿ ಓವರ್ಟನ್ ಅವರು 4 ಓವರಿಗೆ 25 ರನ್ ಕೊಟ್ಟು 3 ವಿಕೆಟ್ ತಗೊಂಡ್ರು. ಅದಕ್ಕೋಸ್ಕರ ಅವ್ರಿಗೆ ಮ್ಯಾಚ್ ದ ಮ್ಯಾಚ್ ಕೂಡ ಸಿಕ್ತು. ಇನ್ನು ಲಾಯ್ಡ್ ಪಾಪ್ ಅವರು 4 ಓವರ್ 37 ರನ್ನಿಗೆ 2 ವಿಕೆಟ್ ಕೂಡ ತಗೊಂಡ್ರು ಅಂತ ಹೇಳ್ಬೋದು. ಇನ್ನು ನಿನ್ನೆ ಪೆಟ್ರೋಲಿಯಂ ಕ್ಯಾಪಿಟಲ್ ವರ್ಸಸ್ ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ 14ನೇ ಮ್ಯಾಚ್ ಇತ್ತು ಸೌತ್ ಆಫ್ರಿಕಾ T20. ಇನ್ನು ಪೆಟ್ರೋಲಿಯಂ ಕ್ಯಾಪಿಟಲ್ಸ್ ಟಾಸ್ ವಿನ್ ಆಗಿ ಬ್ಯಾಟಿಂಗಿಗೆ ಬಂದಿದ್ದರು. ಇದು ಒಂದು ಒಳ್ಳೆಯ ಮ್ಯಾಚ್ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಪೆಟ್ರೋಲಿಯಂ ಕ್ಯಾಪಿಟಲ್ಸ್ ಅವರು 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 176 ರನ್ ಕಲೆ ಹಾಕಿದ್ರು. ಒಂದು ಉತ್ತಮವಾದ ಮೊತ್ತ ಅಂತ ಹೇಳ್ಬೋದು. ರುದರ್ಫೋರ್ಡ್ ಅವರು 47 ನಾಟ್ಔಟ್ ಆಗದೆ 22 ಬಾಲಿಗೆ. ಹಾಗೆ ಕೋನರ್ ಎಥಿರಿಯನ್ಸಿಸಮ್ ಅವರು 57 ರನ್ ಹೊಡೆದು ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಿದ್ದರು. ಹಾಗೆ ಬಾಲಿಂಗ್ನಲ್ಲಿ ನೋಕಿಯಾ ಅವರು 3 ವಿಕೆಟ್, ಹಾಗೆ ಮೈಲ್ನೆ ಅವರು 2 ವಿಕೆಟ್ ಪಡ್ಕೊಂಡಿದ್ದರು. ಇನ್ನು ಚೇಸಿಂಗ್ ಬೆನ್ನತ್ತಿದೆ ಈಸ್ಟರ್ನ್ ಕೇಪ್ ಅವರು ಅತ್ಯಂತ ಸುಲಭವಾಗಿ ಚೇಸ್ನ ಬೆನ್ನತ್ತಿದ್ರು ಅಂತ ಹೇಳ್ಬೋದು. 14.2 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 127 ರನ್ ಹೊಡೆದರು. ಕ್ವಿಂಟನ್ ಡಿಕಾಕ್ ಅವರು 41 ಬಾಲಿಗೆ 79 ಹೊಡೆದು
ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ತಗೊಂಡ್ರು. ಜಾನಿ ಬ್ರಿಸ್ಟೋ ಅವರು 45 ಬಾಲಿಗೆ 85 ಹೊಡೆದ್ರು, ನಾಟ್ಔಟ್ ಆಗದೆ. ಇನ್ನೊಂದು ವಿಶೇಷ ಅಂದರೆ ಅವರು ಕೇಶವ್ ಮಹಾರಾಜ್ ಅವರಿಗೆ 1 ಓವರಲ್ಲಿ 34 ರನ್ ಹೊಡೆದ್ರು, 5 ಸಿಕ್ಸು 1 4 ಹೊಡೆದ್ರು ಅಂತ ಹೇಳ್ಬೋದು. ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಇವತ್ತು ಸೂಪರ್ ಸ್ಮ್ಯಾಶ್ ನ್ಯೂಜಿಲ್ಯಾಂಡಲ್ಲಿ ನಡೀತಿರೋದು. ಆಕ್ಲ್ಯಾಂಡ್ ವರ್ಸಸ್ ಒಟಾಂಗೋ 11ನೇ ಮ್ಯಾಚ್ ಇತ್ತು. ಇದು ಈಡನ್ ಪಾರ್ಕಲ್ಲಿ ನಡೀತಿತ್ತು. ಒಟಾಂಗೋ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ತಗೊಂಡ್ರು. ಫಸ್ಟ್ ಬ್ಯಾಟಿಂಗ್ ಬಂದ ಆಕ್ಲ್ಯಾಂಡ್ ಅವರು 20 ಓವರ್ಗಳಲ್ಲಿ 6 ವಿಕೆಟ್ ಕಳ್ಕೊಂಡು 200 ರನ್ ಹೊಡೆದ್ರು. ಇವ್ರ ಕಡೆ ಬೆವನ್ ಜಾಕಬ್ಸ್ ಅವರು 53, ಡೇಲ್ ಫಿಲಿಪ್ಸ್ ಅವರು 77 ರನ್ ಹೊಡೆದ್ರು. ಡೇಲ್ ಫಿಲಿಪ್ಸ್ ಅವರ ಈ ಪ್ರದರ್ಶನಕ್ಕೆ ಅವರಿಗೆ ಪಂದ್ಯಶ್ರೇಷ್ಠ ಕೂಡ ದೊರೆಯಿತು. ಹಾಗೆ ಬಾಲಿಂಗ್ನಲ್ಲಿ ಬೆಲ್ ಲುಕಾರ್ಸಿ ಅವರು 3 ವಿಕೆಟ್, ಹಾಗೆ ಬ್ಯಾಕನ್ ಅವರು 2 ವಿಕೆಟ್ ತೊಗೊಂಡ್ರು. ಇನ್ನು ಒಟಾಂಗೋ ಅವರು ಈ ಚೇಸಿಂಗ್ ಬೆನ್ನತ್ತಲು ಪೂರ್ಣವಾಗಿ ವಿಫಲ ಆದರು ಅಂತ ಹೇಳ್ಬೋದು. 15.1 ಓವರ್ಗಳಲ್ಲಿ ಕೇವಲ 112 ರನ್ಗೆ ಆಲ್ಔಟ್ ಆದರು. ಇದರಿಂದ ಆಕ್ಲ್ಯಾಂಡ್ ಅವರು 88ಗಳಿಂದ ದೊಡ್ಡ ಮೊತ್ತದ ಒಂದು ಅಂತರದಿಂದ ಈ ಗೆಲುವನ್ನು ಸಾಧಿಸಿದ್ರು. ಹಾಗೆ ಅವರ ರನ್ ರೇಟ್ ಕೂಡ ಹೆಚ್ಚು ಮಾಡಿಕೊಂಡ್ರು ಪಾಯಿಂಟ್ಸ್ ಟೇಬಲ್ ಅಂತ ಹೇಳ್ಬೋದು. ಇನ್ನು ಒಟಾಂಗೋ ಕಡೆ ಜೇಕಬ್ ಬೋಯ್ಲ್ ಅವರು 40 ರನ್ ಹೊಡೆದು ಒಂದು ಉತ್ತಮ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಹರ್ಜೋತ್ ಜೋಯಲ್ ಅವರು 4 ವಿಕೆಟ್ ತೊಗೊಂಡ್ರು. ರೋಹಿತ್ ಗುಲಾತಿ ಅವರು 2 ವಿಕೆಟ್, ಹಾಗೆ ಸಿದ್ದೇಶ್ ದೀಕ್ಷಿತ್, ಒಲಿವರ್ ಹಾಗೆ ಡೇಲ್ ಫಿಲಿಪ್ ಅವರು ತಲಾ 1 ವಿಕೆಟ್ ಕೂಡ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇಲ್ಲಿ ಡೇಲ್ ಫಿಲಿಪ್ ಅವರು 1 ಓವರ್ ಬಾಲಿಂಗ್ ಮಾಡಿ 1 ವಿಕೆಟ್ ಕೂಡ ಪಡ್ಕೊಂಡ್ರು. ಹಾಗೆ ಬ್ಯಾಟಿಂಗ್ನಲ್ಲಿ 77 ರನ್ ಕೂಡ ಹೊಡೆದ್ರು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದಗಳು.